ಹಾಯ್ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ಎಲ್ಲ ನೋಡ್ತಿದ್ದೀರೋ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಬಂದುಬಿಟ್ಟು ವೈಕುಂಠ ಏಕಾದಶಿ ದಿನದ ವ್ಲಾಗ್ ಆಗಿರುತ್ತೆ. ಅವತ್ತು ಆ್ಯಸ್ ಯೂಶಲ್ ಎಲ್ಲ ದಿನದಕ್ಕಿಂತ ಅವತ್ತು ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತೆ. ಹಾಗಾಗಿ ನಾನು ಮಾರ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅವತ್ತು ಫುಲ್ ಡೇ ಏನೆಲ್ಲ ಆಯಿತು, ಹೆಂಗೆಲ್ಲ ಹೋಯಿತು ಅನ್ನೋದನ್ನು ಶೇರ್ ಮಾಡ್ಕೊಳ್ತಾ ಹೋಗ್ತಿದ್ದೀನಿ. ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಮಾಡ್ಕೊಳ್ಳಿ. ವಿಡಿಯೋ ನೋಡಿ ಫ್ರೀ ಇದ್ದಾಗ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಪೆಷಲ್ ಡೇ ಆಗಿರೋದ್ರಿಂದ ನಾನು ಸ್ವಲ್ಪ ಬೇಗನೆ ಎದ್ದಿದ್ದೆ, ಕೆಲಸ ಜಾಸ್ತಿ ಇತ್ತು ಅಂತ ಹೇಳಿ. ಫ್ರೆಂಡ್ಸ್, ನಾನೀಗ ಕಸ ಗುಡಿಸಿ ನೆಲ ಒರೆಸಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡ್ಕೊಂಬಂದೆ. ತಲೆ ಸ್ನಾನ ಇವತ್ತು ವೈಕುಂಠ ಏಕಾದಶಿ ಅಲ್ವಾ, ಹಾಗಾಗಿ ತಲೆ ಸ್ನಾನ ಮಾಡಿಕೊಂಡು ಬಂದಿದ್ದೀನಿ. ಈಗ ನೆಕ್ಸ್ಟು ನಮ್ಮ ವಸಿಷ್ಠವ್ರಿಗೆ ಸ್ನಾನ ಮಾಡಿಸಿ ತಿಂಡಿ ಮಾಡಿಸಿ ಅವ್ರನ್ನ ಸ್ಕೂಲಿಗೆ ಬಿಟ್ಟು ಬರಬೇಕು. ಹೋಗಿ ನಮ್ಮ ಮನೆಯವರೆಲ್ಲ ಊರಿಗೆ ಹೋಗಿದ್ದಾರೆ. ಹಾಗಾಗಿ ಪಟ್ ಅಂತಂದು ಈಗ ನಾನು ಹೊರಗಡೆ ಕಸ ಎಲ್ಲ ಗುಡಿಸಿದ್ದೀನಿ. ರಂಗೋಲಿ, ಕುಂಕುಮ, ಅರಿಶಿನ ಎಲ್ಲ ಹಚ್ಚಬೇಕು. ಹಚ್ಚಿಬಿಟ್ಟು ತಿಂಡಿ ಮಾಡಬೇಕು. ನಮ್ಮ ವಸಿಷ್ಠಂಗೆ ಇನ್ನೂ ಸ್ನಾನ ಮಾಡಿಸ್ಬೇಕು. ಹಾಂ ಬಂದೆ. ಸ್ನಾನಕ್ಕೆ ಹೋಗಿದ್ದಾನೆ. ಅವ್ನಿಗೆ ಸ್ನಾನ ಮಾಡಿಸಿ ಆಮೇಲೆ ಬಂದು ಇನ್ನು ಮಿಕ್ಕಿರೋ ಕೆಲಸ ತುಂಬ ಇದೆ, ಕೆಲಸ ಮಾಡ್ಕೋತೀನಿ. ಫ್ರೆಂಡ್ಸ್, ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಾನು ರಂಗೋಲಿ ಹಾಕ್ತಾ ಇದ್ದೀನಿ. ಯಾಕೆ ಹೇಳು? ಅಯ್ಯೋ ಹೌದಲ್ಲ, ಬನ್ನಿ ತಗ. ಸ್ಟಾರ್ ಹಾಕಿತ್ತಲ್ಲ ನಿನ್ನೆ. ಇಷ್ಟು ಹೇಳಿದ್ಬಿಟ್ಟು ಸರಿ, ಗಂಟೆ ಏನು ಹಾಕೋದು ಬೇಡ, ಇದ್ರೊಳಗೆ ಹಾಕ. ಚಳಿ ಬೇಡ, ಟೈಮ್ ಆಗುತ್ತೆ. ಹೋಗೋವಾಗೊಮ್ಮೆ ಈಗೊಮ್ಮೆ ಅಂದ್ರೆ ಆಲ್ರೆಡಿ ಟೈಮ್ ಆಗೋಗಿದೆ. ಮತ್ತೆ ತಿಂಡಿ ತಿನ್ನಿಸ್ತೀನಿ. ಈಗ ನಿನ್ ಬಿಟ್ಟು ಬಂದು ಪೂಜೆ ಮಾಡ್ತೀನಿ, ಆಯ್ತಾ? ಅಕ್ಕ ಸ್ನಾನ ಮಾಡ್ತಾಳೆ. ಅವಳದು ಸ್ಕೂಲ್ ಇನ್ನ ಇಲ್ಲಿ ಇವತ್ತು ಇಲ್ಲ. ತಲೆ ಬಸ್ತಾನೆ. ಫ್ರೆಂಡ್ಸ್, ಅವರಪ್ಪ ಒಂದು ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ತಿಂಡಿ ಸ್ವಲ್ಪ ತಿನ್ಸೋರು. ಸ್ವಲ್ಪ ಕೆಲ್ಸಕ್ಕೆ ನನಗೂ ಈಸಿ ಆಗೋದು. ಬಟ್ ಅವರಪ್ಪ ಊರಿಗೆ ಹೋಗೋರೆ, ಹಾಗಾಗಿ ಆ ಒಂದು ಸ್ನಾನದ ಕೆಲಸನೂ ಇವತ್ತು ನನಗೇನೆ ಆಗಿದೆ. ಅವರಪ್ಪ ಇದ್ರೆ ಮಾಡಿಸಿ ಇವನ್ನ ಮಾಡಿಸಿ ಅವರು ಸ್ನಾನ ಮಾಡೋರು. ಇವತ್ತು ಅವ್ರು ಊರಿಗೆ ಹೋಗಿರೋದ್ರಿಂದ ಕೆಲಸ ಜಾಸ್ತಿ ಆಗಿದೆ ನಮಗೇನೆ. ದೇವ್ರ ಕೈ ಮುಗಿದ ಬುಕ್ಸ್ ಎಲ್ಲ ಬ್ಯಾಗ್ ಒಳಗೆ ಹಾಕೋಗು. ಅಕ್ಕ ಎಲ್ಲ ಒಂದು ಕರಿಯೋಣ. ಇದೆ ಫ್ರೆಂಡ್ಸ್, ಇನ್ನ ದೇವ್ರ ಪೂಜೆ ಮಾಡಬೇಕು. ಫಸ್ಟ್ ಇವನ್ನ ಸ್ಕೂಲಿಗೆ ಬಿಟ್ಟು ಬಂದು ಆಮೇಲೆ ಪೂಜೆ ಮಾಡ್ಕೋತೀನಿ. ಇಲ್ಲಾಂದರೆ ಇವ್ನಿಗೆ ಸ್ಕೂಲಿಗೆ ಟೈಮ್ ಆಗಿಬಿಡುತ್ತೆ. ಹಾಗಾಗಿ
ತಿಂಡಿ ಮಾಡ್ತಾ ಇದ್ದೀನಿ ಬೇಗ ಬೇಗ ಇವತ್ತು. ಟೊಮ್ಯಾಟೊ ರೈಸ್ ಮಾಡ್ತಿದ್ದೀನಿ. ಟೊಮ್ಯಾಟೊ ರೈಸ್ ಬಿಡು. ಎಣ್ಣೆ ಪ್ಯಾಕೆಟ್ ಬೇಕಾಗಿತ್ತು. ಫ್ರೆಂಡ್ಸ್, ನಮ್ಮದು ಟೊಮ್ಯಾಟೊ ರೈಸ್ ರೆಡಿ ಆಯಿತು. ನೋಡ್ತಿರ್ಬೋದು, ಇಲ್ಲಿ ಬಿಸಿ ಬಿಸಿ ಇದೆ. ಟೈಮ್ ಆಲ್ರೆಡಿ ಆಗೋಗ್ಬಿಟ್ಟಿದೆ. ಇವನು ಬೇರೆ ತಿಂಡಿ ತಿನ್ನಲ್ಲ, ಲೇಟ್ ಮಾಡ್ತಾನೆ. ಹಂಗಾಗಿ ನಾನೇ ತಿನ್ನಿಸ್ಬೇಕು. ಇವಾಗ ತಿನ್ನಿಸಿ ಬಾಕ್ಸಿಗೆಲ್ಲ ಹಾಕ್ಕೊಂಡು ಫಸ್ಟ್ ಬಿಟ್ಟು ಬರ್ತೀನಿ ಫ್ರೆಂಡ್ಸ್. ಅವನು ನೋಡ್ರಿ ಆರ್ಡ್ರ್ ಮಾಡ್ತಾನೆ ತಿನ್ನಿಸ್ಬೇಕು ಅಂತ. ಚೆನ್ನಾಗಾಯ್ತಾ? ನಾನಾದರೆ 5ರಿಂದ 10 ನಿಮಿಷಕ್ಕೆ ತಿಂಡಿ ತಿನ್ನಿಸ್ತೀನಿ. ಅವನಿಗೆ ತಿನ್ನಕ್ಕೆ ಬಿಟ್ಟರೆ ಒಂದು 20ರಿಂದ 25 ನಿಮಿಷ ಬೇಕು. ಹಾಗಾಗಿ ಅವರಪ್ಪ ಇಲ್ಲ ನಾನು ಇಬ್ಬರಲ್ಲಿ ಒಬ್ಬರು ತಿನ್ನಿಸ್ತೀವಿ. ಅಂದರೆ ಬೇಗ ಆಗುತ್ತೆ. ನಮ್ಮ ಕೆಲಸ ಬಿಟ್ಟಾದ್ರೂ ನಾವು ಹಿಂಗೆ ತಿಂಡಿ ತಿನ್ನಿಸ್ಬೇಕು. ಸುಮ್ಮನೆ ಕುತ್ಕೊಳ್ಳುತ್ತೆ ಆಟ ಆಡ್ಕೊಂಡು ಆ ಕಡೆ ಈ ಕಡೆ ನೋಡಿಕೊಂಡು. ಅವನಿಗೆ ಹೊಟ್ಟೆ ಹಸ್ತಿರ್ಬೇಕು, ಆವಾಗ ಫಾಸ್ಟಾಗಿ ತಿಂದು ಮುಗಿಸ್ಬಿಡ್ತಾನೆ. ಇಲ್ಲ ಅಂದರೆ ಇಲ್ಲ. ನಾವು ತಿನ್ಸಿದ್ರೆ ಒಂದು 5 ನಿಮಿಷಕ್ಕೆ ತಿಂದು ಖಾಲಿ ಮಾಡಿಬಿಡ್ತಾನೆ. ಬುಕ್ಸ್ ಎಲ್ಲ ಇಟ್ಕೊಂಡಿದ್ಯಾ? ಬುಕ್ಸ್ ಹಿಡಿ ಬಾ, ಬೇಗ ಬಾ. ಹುಡಿ ಕಚ್ಚಿ ತಗೋ. ಗಾಡಿಗೆ ಸ್ಪೂನ್ ಎಷ್ಟು ದಪ್ಪ ಮಾಡಿದ್ಯಾ ಉಂಡೆ? ಹಾಂ, ಹಾಕಾಕ. ಈ ಸ್ಪೂನ್ ಇಟ್ಟ ಬಾ, ತೊಂಬ. ಲಂಚ್ ಬ್ಯಾಗಲ್ಲಿ ಇಡಿ. ನಡಿ. ನ್ಯಾಪ್ಕಿನ್ ತೆಗೆದಿಡ್ಬೇಕು. ಫಸ್ಟ್ ನ್ಯಾಪ್ಕಿನ್ ತೆಗಿ. ಬಿಡು, ಸ್ಲಿಪ್ ಆಗಿದೆ. ಬಾಯ್ ಹೇಳಿ ಹಾಕಿ. ಬಾಯ್ 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 ಬಾಯ್. ಎಷ್ಟಾಗಿದೆ ಟೈಮು? 9:23. ಬಾಯ್ ಬಾಯ್. ಫ್ರೆಂಡ್ಸ್, ಫೈನಲಿ ಈಗ ನಾನು ಪೂಜೆ ಮಾಡಿ ಮುಗಿಸಿದ್ದೀನಿ. ನೋಡ್ತಿರ್ಬೋದು, ಟೈಮ್ ಬಂದಾಲೆ 10 ಗಂಟೆ ಆಯಿತು. ಈಗ ನಂದು ಪೂಜೆ ಆಯಿತು. ಪೂಜೆ ಮಾಡ್ಕೊಳ್ಳೋದು ಅರ್ಜೆಂಟ್ ಏನು ಮಾಡಲ್ಲ, ನಿಧಾನಕ್ಕೇ ಪೂಜೆ ಮಾಡ್ತೀನಿ. ಹಾಗಾಗಿ ಸ್ವಲ್ಪ ಟೈಮು ಬೇಕಾಗುತ್ತೆ ನನಗೆ ಪೂಜೆ ಮಾಡೋದಕ್ಕೆ. ಫ್ರೆಂಡ್ಸ್, ನಾನಿಲ್ಲಿ ಸಬ್ಬಕ್ಕಿ ಪಾಯಸ ಮಾಡ್ತಾಯಿದ್ದೀನಿ ದೇವರಿಗೆ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು. ನಾನು ಇಲ್ಲಿ ನೋಡ್ತಿರ್ಬೋದು, ಇದು ಸಣ್ಣ ಸಬ್ಬಕ್ಕಿ ಬರುತ್ತಲ್ಲ, ಫೈಬರ್ ಸಬ್ಬಕ್ಕಿ ಅಂತ ಹೇಳ್ತಾರೆ ಇದಕ್ಕೆ. ಮತ್ತು ಅದರಲ್ಲಿ ಇನ್ನೊಂದು ಥರ ಬರುತ್ತೆ ದೊಡ್ಡ ಸಬ್ಬಕ್ಕಿ, ಅದರಲ್ಲಿ ಮಾಡ್ತಿಲ್ಲ ನಾನು. ಅದರಲ್ಲಿ ಉಪ್ಪಿಟ್ಟು ಅದೆಲ್ಲ ಮಾಡ್ತಾರೆ, ಅದು ಸಬ್ಬಕ್ಕಿದು. ಇದು ಪಾಯಸ ಮಾಡೋ ಸಬ್ಬಕ್ಕಿ. ಇದು ಇಲ್ಲಿ ನೋಡ್ತಿರುವ ಹತ್ತಿರದಿಂದ ತೋರಿಸ್ತೀನಿ. ಇದು ಪಾಯಸ ಮಾಡೋ ಅಂಥ ಸಬ್ಬಕ್ಕಿ. ತುಂಬ ಚೆನ್ನಾಗಿ ಮಾಡ್ತಾರೆ. ಮದುವೆ ಮನೆಗಳಲ್ಲೆಲ್ಲ ಮಾಡ್ತಾರೆ ಇದರಲ್ಲಿ ಪಾಯಸ. ಸಕ್ಕತ್ತಾಗಿರುತ್ತೆ ಪಾಯಸ ಮಾತ್ರ. ಈ ಸಬ್ಬಕ್ಕಿ ಇದು ಒಂಥರ ಇದೆ ನೋಡಿ. ಇದರಲ್ಲಿ ಸಬ್ಬಕ್ಕಿ ಉಪ್ಪಿಟ್ಟು ಮಾಡ್ತಾರೆ, ಸಂಡಿಗೆ, ವಡೆ ಇದರಲ್ಲೇ ಮಾಡೋದು. ಇದು ಬರೀ ಪಾಯಸಕ್ಕೆ ಮಾತ್ರ ಉಪಯೋಗಿಸೋದು. ಇದು 2 ಥರ ಸಬ್ಬಕ್ಕಿ ಇರುತ್ತೆ. ಇದು ಫೈಬರ್ ಸಬ್ಬಕ್ಕಿ ಅಂತಲೇ ಹೇಳೋದು.
ನಾರ್ಮಲ್ ಸಾಬುದಾನ ಅಕ್ಕಿ ಅಂತಲೇ ಹೇಳ್ತಾರೆ ಇದಕ್ಕೆ. ನಾನು ಇದನ್ನು ದೋಸೆಗೆ ಅದಕ್ಕೆಲ್ಲ ಯೂಸ್ ಮಾಡ್ತೀನಿ, ಮತ್ತು ಸಂಡಿಗೆ ಅದೆಲ್ಲ ಇದ್ರಲ್ಲಿ ಮಾಡಿರ್ತೀನಿ. ಫ್ರೆಂಡ್ಸ್, ಇದನ್ನು ಕೈ ಆಡಿಸ್ತಾನೇ ಇರಬೇಕು, ಬಿಡೋಂಗಿಲ್ಲ. ಬಿಟ್ಟರೆ ಏನಾಗುತ್ತೆ ಅಂದರೆ ಫಸ್ಟೇ ನಮ್ಮ ವಿತಿನ್ ಸೆಕೆಂಡಲ್ಲೇ ತಳ ಹಿಡ್ಕೊಳ್ಳುತ್ತೆ. ಹಾಗಾಗಿ ಯಾವಾಗಲೂ ಕೈ ಆಡಿಸ್ತಾನೇ ಇರಬೇಕು. ಈ ಥರ ಇದನ್ನು ಕೈ ಆಡಿಸಿದ್ರೂ ಎಲ್ಲಿ ಸ್ಪೂನ್ ಹೋಗಿರಲ್ವ ಅಲ್ಲಿ ತಳಕ್ಕೆ ಹಿಡ್ಕೊಂಡ್ಬಿಟ್ಟಿರುತ್ತೆ. ನೋಡಿ 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 ಕೈ ಆಡಿಸ್ಬೇಕು. ಇದು ಆಲ್ಮೋಸ್ಟ್ ಆಗಿದೆ. ಒಂದು ಸ್ವಲ್ಪ ನೆನೆಸಿದ್ರೆ ಬೇಗನೆ ಆಗಿಬಿಡುತ್ತೆ. ಟ್ರಾನ್ಸ್ಪರೆಂಟ್ ಆದರೆ ಆದಂಗೆ ಇದು ಬೇಗ ಆಗುತ್ತೆ. ಒಂದು 5-10 ನಿಮಿಷಕ್ಕೆಲ್ಲ ಪಾಯಸ ಆಗಿಬಿಡುತ್ತೆ. ಇದು ಚಿಕ್ಕ ಬಟ್ಲಷ್ಟು ಸಕ್ಕರೆ ಹಾಕ್ತೀನಿ. ಅದು ಜಾಸ್ತಿ ಅನಿಸಿದ್ರೆ ತೆಗಿಬೋದು, ಸ್ವಲ್ಪ ತೆಗಿತೀನಿ. ಆಮೇಲೆ ಲಾಸ್ಟಿಗೆ ಹಾಲು ಮತ್ತು ಇದು ಏನಪ್ಪ ಏಲಕ್ಕಿ ಪೌಡರ್ ಅಷ್ಟೇ ಹಾಕಬೇಕು. ಇಳಿಸ್ತೀವಿ ಅಂದಾಗ ಹಾಲು ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ. ಬೇಕಿದ್ರೆ ಕೆಲವೊಬ್ರು ಕಲರು ಹಾಕ್ತಾರೆ. ಮದುವೆ ಮನೆಗಳಲ್ಲಿ ಕೆಲವೊಬ್ರು ಕಲರು ಹಾಕಿರ್ತಾರೆ, ಕೆಲವೊಬ್ರು ಹಿಂಗೇನು ಮಾಡಿರ್ತಾರೆ. ಬೇಡ, ಕಲರ್ ಬೇಡ. ಆಯ್ತು ನೋಡಿ ಫ್ರೆಂಡ್ಸ್, ಸಬ್ಬಕ್ಕಿ ಪಾಯಸ ದೇವರಿಗೆ ಈಗ ನೈವೇದ್ಯನ ಮಾಡಬೇಕು. ಪೂಜೆ ಆದಮೇಲೆ ನೈವೇದ್ಯ ಇದನ್ನು ಅಡುಗೆ ಮಾಡ್ಕೊಂಡು ಮಾಡಿದ್ರಾಯ್ತು ಅಂಥೇಳಿ ಮಾಡಿರಲಿಲ್ಲ. ಅದು ಸ್ವಲ್ಪ ಹೊತ್ತು ಬಿಟ್ಟು ಇನ್ನು ಮತ್ತೆ ಗಟ್ಟಿ ಆಗುತ್ತೆ. ಇಷ್ಟಿರಬೇಕು, ಅದು ಆರ್ತಾ ಬಂದಂಗೆಲ್ಲ ಗಟ್ಟಿ ಆಗಿಬಿಡುತ್ತೆ. ಸೌಂಡ್ ಕಮ್ಮಿ ಇಡು. ಫ್ರೆಂಡ್ಸ್, ನಾನು ಇವತ್ತು ಏಕಾದಶಿ ಉಪವಾಸ ಮಾಡ್ತಿಲ್ಲ, ಯಾಕಂದರೆ ಟ್ಯಾಬ್ಲೆಟ್ ಎಲ್ಲ ಇದೆ ತೊಗೊಳ್ಳೋದು. ಹಾಗಾಗಿ ನಾನು ಉಪವಾಸ ಮಾಡ್ತಾಯಿಲ್ಲ. ಬನ್ನಿ ಎಲ್ಲರೂ ತಿಂಡಿ ತಿನ್ನೋಣ. ಮತ್ತು ಏಕಾದಶಿ ಉಪವಾಸ ಯಾರ್ಯಾರು ಮಾಡಿದ್ರಿ, ಯಾರ್ಯಾರು ಆಚರಿಸಿದ್ರಿ ಅಂತೇಳಿ ಕಮೆಂಟ್ ಮಾಡಿ. ಕೆಲವೊಬ್ರು ಭಾಳ ಕಟ್ಟುನಿಟ್ಟಾಗಿ ಉಪವಾಸ ಮಾಡ್ತಾರೆ, ನೀರು ಕುಡಿಯೋಂಗಿಲ್ಲ ಹಂಗೆ ಉಪವಾಸ ಮಾಡ್ತಾರೆ. ನಾನು ನೀರು ಕುಡಿದಂಗೆ ಒಂದ್ಸಲಿ ಉಪವಾಸ ಮಾಡಿದೆ. ಕೆಲವೊಬ್ರು ನೀರು ಕುಡಿತಾರೆ, ಕೆಲವೊಬ್ರು ಬರೀ ಫ್ರೂಟ್ಸು ಅದನ್ನಷ್ಟೇ ತಿಂದು ಉಪವಾಸ ಮಾಡ್ತಾರೆ. ತುಂಬ ಚೆನ್ನಾಗಾಗಿದೆ ಉಪ್ಪಿನಕಾಯಿ. ನಾವು ಮೊನ್ನೆಯಿಂದನೇ ತಿಂತಾಯಿದ್ದೀವಿ. ತುಂಬ ಅಂದರೆ ತುಂಬ ಟೇಸ್ಟ್ ಆಗಿದೆ ಉಪ್ಪಿನಕಾಯಿ. ನಾನಂತೂ ನಾಷ್ಟ, ಊಟ ಎಲ್ಲದರಲ್ಲೂ ಉಪ್ಪಿನಕಾಯಿನ ತಿಂತಾಯಿದ್ದೀನಿ. ಮಾಡಿಬಿಟ್ಟಿದ್ದೀನ ಫಿಲ್ಟರ್ ಹಾಕಿ ಮಾಡ್ದಂಗೆ ಕಾಣಿಸ್ತಿದೆ. ಹಂಗೆ ಮಾಡ್ತೀವಿ ವಿಡಿಯೋ. ಕೆಲವೊಂದೊಂದು ವಿಡಿಯೋಕ್ಕೆ ಹಂಗಾಗಿದ್ದು ಎಷ್ಟು ಯಾವುದ್ಯಾವುದೋ ಫಿಲ್ಟರ್ ಯೂಸ್ ಮಾಡ್ಕೊಂಡು ಮಾಡಿದವ್ರ ಥರ ಅನ್ಸುತ್ತೆ. ಅದು ಬಿಸಿಲು ಹೋದ ತಕ್ಷಣ ಬೆಳಕು ಬರೋದು, ನೆರಳಲ್ಲಿದ್ದಾಗ ಆಟೋಮೆಟಿಕ್ ಕತ್ಲಾಗೋದು. ಕೆಲವೊಂದೊಂದು ವಿಡಿಯೋನ ಚೆನ್ನಾಗಿ ಬಂದಿಲ್ಲ, ನಿಮ್ಗೆ ವಿಡಿಯೋನ ಮಾಡೋಕ್ಕೆ ಬರಲ್ಲ. ಫ್ರೆಂಡ್ಸ್, ಬನ್ನಿ ನಾವು ಈಗ ತಿಂಡಿ ತಿಂದು ಮತ್ತೆ ಕೆಲಸ ಇರುತ್ತೆ, ಅಡುಗೆ ಕೆಲಸ ಮಾಡಬೇಕು, ಬಟ್ಟೆ ಪಾತ್ರೆ ಅದೆಲ್ಲ ಇರುತ್ತೆ. பிக் பாஸ் நீருன்னு தோமந்து இட்ಕೊಂಡು ಕೂತ್ಕೋ. மதுரவாயலில் உள்ள தேசிய நெடுஞ்சாலை ஆணையத்தில் நேற்று மனு அளித்தனர். பின்னர் செய்தியாளர்களிடம் பேசிய அச்சங்கத்தின் தலைவர் திரு யுவராஜ், ನೋಡಿ ಅಷ್ಟು ಮುಂದೆ ಹಾಕೊಂಡು ಕೂತ್ಕೊಳ್ಳೋದಾ? ಸೌಂಡ್ ಕಡಿಮೆ ಮಾಡ. ಅಷ್ಟು ಮುಂದೆ ಕೂತ್ಕೊಂಡು ತಿಂತೀಯಾ? ಇಷ್ಟೊತ್ತಿಗೆ ತಿಂಡಿ ಆಗ್ತಿತ್ತು. ನಮ್ಮ ಮನೆಯವರು ಊರಿಗೆ ಹೋಗಿರೋದ್ರಿಂದ ಸ್ವಲ್ಪ ಲೇಟ್ ಆಯಿತು ನೋಡಿ ಫ್ರೆಂಡ್ಸ್. ಅವರಿದ್ರೆ ಒಂಚೂರು ಏನಕ್ಕಾರ ಹೆಲ್ಪ್ ಮಾಡೋರು. ಏನು ಹೆಲ್ಪ್ ಅಂದರೆ ವಸಿಷ್ಠನ ಸ್ನಾನ ಮಾಡಿಸೋರು, ಅವನ್ನ ಸ್ಕೂಲಿಗೆ ಬಿಟ್ಟು ಬರೋರು. ಬೆಳಗ್ಗೆ ಮಧ್ಯಾಹ್ನ ನಾನೇ ಕರ್ಕೊಂಬರ್ತೀನಿ, ಬೆಳಗ್ಗೆ ಅವರೇ ಸ್ಕೂಲಿಗೆ ಬಿಟ್ಟು ಬರ್ತಿದ್ರು, ಪೂಜೆ ಮಾಡ್ತಿದ್ರು, ಇಷ್ಟು ಹೆಲ್ಪ್ ಮಾಡ್ತಿದ್ರು. ಅಂದರೆ ನಂದು ಬೇಗ ಆಗಿಬಿಡೋದು. ಹಾಗಾಗಿ ಇವತ್ತೆಲ್ಲ ಕೆಲಸ ನನಗೊಬ್ಬಳಿಗೆ ಆಗಿದೆ. ತಿಂಡಿ ತಿನ್ನೋದು ಲೇಟ್ ಆಯಿತು. ನಾವು ತಿಂಡಿ ತಿಂದು ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ತಿಂಡಿ ತಿಂದು ಆಮೇಲೆ ಮತ್ತೆ ಸಿಗ್ತೀನಿ ಅಂತ ಫ್ರೆಂಡ್ಸ್. ನಾನು ಮತ್ತೆ ಬ್ಲಾಗ್ನ ಈಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗ ಟೈಮ್ ಬಂದು 6:15 ಆಗಿದೆ, 6:20 ಆಗಿರ್ಬೋದು. ಈಗ ಇವರನ್ನ ಕರಾಟೆ ಕ್ಲಾಸಿಗೆ ಬಿಟ್ಟು ಬರಬೇಕು. ಸೀರೆ ಉಟ್ಕೊಂಡು ಗಾಡಿ ಓಡಿಸಿಲ್ಲ ನಾನು, ಗಾಡಿ ಓಡ್ಸಕ್ಕೆ ಬಂದಾಗಿಂದ. ಮತ್ತೆ ನಾನು ಇದು ಸೀರೆ ಮತ್ತೆ ಬ್ಲೌಸು ಮೀಶೋಲ್ಲಿ ತಗೊಂಡಿರೋ ಅಂಥದ್ದು. ಬ್ಲೌಸ್ ನೋಡ್ತಿರ್ಬೋದು. ಇದು ಬ್ಲೌಸು ಇದು ಆಲ್ ಇನ್ ಒನ್. ಸ್ಕರ್ಟಿಗಾಗುತ್ತೆ, ಜೀನ್ಸಿಗಾಗುತ್ತೆ, ಸ್ಯಾರಿಗಾಗುತ್ತೆ, ಪ್ರತಿಯೊಂದಕ್ಕೂ ಆಗುತ್ತೆ ಆ ಥರ ಬ್ಲೌಸು. ಫುಲ್ ಕ್ಲೋಸ್ ನೆಕ್, ಬ್ಯಾಕ್ ಸೈಡು
ನೋಡ್ತಿರ್ಬೋದು ಫ್ರಂಟ್ ಈ ಶೇಪ್ ಬರುತ್ತೆ. ಈ ಸೀರೆನೂ ಅಷ್ಟೇ ನಾನು ಮೀಶೋದಲ್ಲೇ ತರಿಸಿರೋದು. ಈಗ ದೇವಸ್ಥಾನಕ್ಕೆ ಹೋಗೋದಕ್ಕೆ ಅಂತ ಹೇಳಿ ಉಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ತೆಗಿ. ನಾನು ಈ ಸೀರೆನ ಮೀಶೋದಲ್ಲೇ ತರಿಸಿರೋದು. ಫುಲ್ಲು ಈ ಥರ ಇದೆ, ಗ್ರೀನ್ ಕಲರು ಹಾಫ್ ಆ್ಯಂಡ್ ಹಾಫು. ಇದು ಯಾವ ಗ್ರೀನು? ಲೈಟ್ ಪ್ಯಾರೆಟ್ ಗ್ರೀನು ಮತ್ತು ಇದು ಡಾರ್ಕ್ ಗ್ರೀನ್. ಪ್ಯಾರೆಟ್ ಗ್ರೀನ್ ಇದೆ, ಆಮೇಲೆ ಇದು ಡಾರ್ಕ್ ಗ್ರೀನ್. ಇದು ಅಷ್ಟೇ ನಾನು ಮೀಶೋದಲ್ಲೇ ತರಿಸಿರೋದು. ಬ್ಲೌಸನ್ನು ಮೀಶೋದಲ್ಲೇ ತರಿಸಿರೋದು. ಅಂದರೆ ಓಡಿಸಿದ್ದೀನಿ, ತ್ರಿಬಲ್ ಎಲ್ಲ ಓಡಿಸ್ತೀನಿ. ಡ್ರೆಸ್ ಹಾಕ್ಕೊಂಡಾಗ ಒಂಥರ ಕಂಫರ್ಟ್ ಇರುತ್ತೆ. ಸೀರೆ ಹಾಕ್ಕೊಂಡು ಇದೇ ಫಸ್ಟ್ ಟೈಮ್ ಓಡಿಸ್ತಾ ಇರೋದು. ಕತ್ಲೆ ಬೇರೆ ಆಗಿದೆ, ನೋಡೋಣ. ಈಗ ಫಸ್ಟ್ ಇವ್ರನ್ನ ಹೋಗಿ ಕಿವಿ ಓಲೆನೂ ನೋಡಿ ನಮ್ಗೆ ಆನಂದ ಹಾಕ್ಕೊಂಡಿರೋದು, ಇದಕ್ಕೆ ಮ್ಯಾಚಿಂಗ್ ಆಗುತ್ತೆ ಅಂತ ಹೇಳಿ. ಸ್ವಲ್ಪ ಫೋಟೋನು ಸ್ವಲ್ಪ ಫೋಟೋಸ್ ಎಲ್ಲ ತೆಕ್ಕೊಂಡಿದ್ದೀನಿ ಉಟ್ಕೊಂಡಾದ್ಮೇಲೆ. ಹಾಗಾಗಿ ಈ ಕಿವಿ ಒಲೆ ತೆಗೆದ್ಬಿಡ್ತೀನಿ ಇವಾಗ. ತುಂಬ ಹೆವಿ ಅನ್ನಿಸ್ತೈತೆ, ಸಾಕು. ಏನು ಹಬ್ಬ ಅಲ್ಲ, ಏನೂ ಅಲ್ಲ, ಅಂದರೆ ಬರ್ತ್ಡೇ ಆ್ಯನಿವರ್ಸರಿ ಈ ಥರದ್ದೇನೂ ಅಲ್ಲ, ಫೋಟೋಸ್ಗೆ ಅಂತ ಹಾಕ್ಕೊಂಡಿದ್ದೆ. ಹಾಗಾಗಿ ತೆಗಿತಾ ಇದ್ದೀನಿ. ಈಗ ತೆಗೆದು ನಾನು ಡೈಲಿ ಹಾಕ್ಕೊಳ್ಳೋ ನನ್ನ ಕಿವಿ ಓಲೆನ ಹಾಕೊಂಡ್ಬಿಡ್ತೀನಿ. ಹೀಗೆ ಮಾಡಿ ಮೊನ್ನೆ ಕಿವಿ ಓಲೆನ ಎಲ್ಲೋ ಇಟ್ಟು ಕಳೆದಾಕಿದ್ದೀನಿ. ಹಾಗೆ ಈ ಸಲಿನೂ ಕಳಿಬಾರ್ದಲ್ವ. ಫುಲ್ ಕಂಪ್ಲೀಟಾಗಿ ರೆಡಿ ಆದಮೇಲೆ ತೋರಿಸ್ತೀನಿ ಯಾವ ಥರ ರೆಡಿ ಆಗಿದ್ದೀನಿ ಅಂತ. ಫ್ರೆಂಡ್ಸ್, ಕಂಪ್ಲೀಟ್ ರೆಡಿ ಆದಮೇಲೆ ಯಾವ ಥರ ಕಾಣಿಸ್ತೈತೆ ಅಂತ ನೋಡ್ತಿರ್ಬೋದು. ನಂಗೆ ಈ ಬ್ಲೌಸ್ ಸಖತ್ ಇಷ್ಟ ಆಯ್ತಪ್ಪ. ಒಂಚೂರು ಟೈಟ್ ಇಲ್ಲ, ಎಷ್ಟು ಕಂಫರ್ಟ್ ಅನಿಸುತ್ತೆ. ಲೂಸ್ ಅಂದರೆ ಲೂಸು, ಟೈಟ್ ಆದರೆ ಟೈಟ್ ಆಗುತ್ತೆ. ವೇಲ ಇಲ್ಲಿ ನೋಡ್ತಿರ್ಬೋದು, ಈ ಥರ ಕಾಣಿಸುತ್ತೆ ಸೀರೆ. ಟೀಚರ್ ಥರನಾ? ನೋಡಿ, ನಮ್ಮ ವಸಿಷ್ಠನು ಟೀಚರ್ ಥರ ಕಾಣಿಸ್ತಿದ್ಯಾ ಅಂತಾನೆ. ಕಿಲಿ ಹಾಕೊಂಡು ಸಾಕು, ಬಾ ತೆಗಿಲ. Guys, my mummy is finally ready to ride. ಹತ್ತಣ. ಇಲ್ಲೇ ಇಡ್ರಿ, ಒಳಗೆ ಹೋಯ್ಬೇಡಿ, ಇಲ್ಲೇ ಇಡಿ. ಬರೀ ಕಾಲು ತೊಗೊಂಡು ದೇವಸ್ಥಾನಕ್ಕೆ ಒಂದು ಟೈಮ್ ಆಕತಿ. ಬಿಡ ಫ್ರೆಂಡ್ಸ್, ನಮ್ಮನೆಯವರು ಊರಿಂದ ಈಗ ಬಂದರು. ನೋಡ್ತಿರ್ಬೋದು, ಇಲ್ಲೇ ಲಗೇಜ್ ಇಟ್ಟವ್ರಿನ್ನ. ಕಾಲು ತೊಗೊಂಡು ಈಗ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಫ್ರೆಂಡ್ಸ್. ಅಂತೂ ಕೊನೆಗೂ ನಾನು ಸೀರೆ ಉಟ್ಕೊಂಡು ಇಬ್ಬರನ್ನೂ ಕರ್ಕೊಂಡೋಗಿ ಬಿಟ್ಟು ಬಂದಿದ್ದೀನಿ. ಎಲ್ಲೂ ಏನೂ ಎಡವಟ್ಟು ಮಾಡಿಲ್ಲ. ಈಗ ಸೀರೆ ಉಟ್ಕೊಂಡು ಗಾಡಿ ಓಡಿಸ್ತೀನಿ. ನಾನೇ ಗ್ರೇಟ್. ಸೈಕಲ್ಲು ಕಲ್ತಿಲ್ಲ, ನಾನೇ ಸ್ವಂತ ಗಾಡಿ ಓಡಿಸೋದು ಕಲ್ತಿದ್ದೀನಿ. ಅದರಲ್ಲೂ ಫಸ್ಟ್ ಹೆಂಗೆ ಮಾಡ್ತಿದ್ದೆ, ಒಬ್ಬಳೇ ಹೋಗ್ತಿದ್ದೆ. ಆಮೇಲೆ ನಮ್ಮ ವಸಿಷ್ಠನೊಬ್ಬಳನ್ನೇ ಕರ್ಕೊಂಡು ಹೋಗ್ತಿದ್ದೆ ಶುರು ಮಾಡಿದೆ. ವಸಿಷ್ಠನೊಬ್ಬನ ಕರ್ಕೊಂಡು ಹೋಗಿ ಶುರು ಮಾಡಿದೆ. ಆಮೇಲೆ ಬರ್ತಾ ಗಾನವಿನ ಕರ್ಕೊಂಡು ಹೋಗಿ ಶುರು ಮಾಡಿದೆ. ಆಮೇಲೆ ಹಾಗೆ ಟೌನ್ ಒಳಗೆ ಓಡಾಡೋಕ್ಕೆ ಶುರು ಮಾಡಿದೆ. ಹಾಗೆ ಡೈಲಿ ಕಲಿತಾ ಬರುತ್ತೆ. ಏನ್ರಿ, ಈಗ ನಮ್ಮ ಮನೆಯವ್ರನ್ನ ಕರ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್ ದೇವಸ್ಥಾನಕ್ಕೆ. ಹೆದರ್ಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ, ಭಯ ಎಲ್ಲ ಹೋಗಿದೆ. ಇವಾಗ ನಾವು ಟೈಮ್ ಆಗಿಬಿಡುತ್ತೆ, 7 ಗಂಟೆ ಆಯಿತು. ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ಬಂದು ಆಮೇಲೆ ಮುಂದಿನ ಕೆಲಸ ಏನು ಅಂತ ನೋಡಬೇಕು. ಅಡುಗೆ ಮಾಡಬೇಕು. ಐರನ್ ಮಾಡೋದೆಲ್ಲ ಇತ್ತು, ಮಾಡಲೇ ಇಲ್ಲ. ಟವಲ್ ನಮ್ಮ ಮನೆಯವರು ಸ್ನಾನಕ್ಕೆ ಹೋಗಿದ್ದಾರೆ. ಸ್ನಾನಕ್ಕೆ ಹೋಗಿ ಬಂದು ರೆಡಿ ಆದ ತಕ್ಷಣ ಹೊರಡಬೇಕು. ಮತ್ತು ದೇವಸ್ಥಾನಕ್ಕೆ ಹೋಗೋರಷ್ಟರಲ್ಲಿ ವಸಿಷ್ಠ ಅವ್ರು ಬರೋ ಟೈಮ್ ಆಗುತ್ತೆ. ಮತ್ತು ಅವ್ರನ್ನ ಕರ್ಕೊಂಬರ್ಬೇಕು.
ದಯವಿಟ್ಟು ಎಲ್ಲ ಮುಂದೆ ಬನ್ನಿ ಮುಂದೆ ಬನ್ನಿ ಮುಂದೆ ಬನ್ನಿ 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 ಮುಂದೆ ಬನ್ನಿ ಮುಂದೆ ಬನ್ನಿ. ಬೂಂದಿ ಸಪ್ರೇಟ್ ಫ್ರೆಂಡ್ಸು ದೇವಸ್ಥಾನದಿಂದ ಬಂದ್ವಿ. ಫುಲ್ ರಶ್ ಅಂದರೆ ರಶ್. ನಾನೇನಂದೆ ಕ್ಲೋಸ್ ಆಗಿರ್ಬೋದು ರೀ, ಟೈಮ್ ಆಗಿದೆಯಲ್ಲ ಅಂತ ಹೋದೆ. ಟೈಮ್ ಆದಂಗೆಲ್ಲ ಫುಲ್ ರಶ್ ಆಗ್ತಿದೆ. ಪ್ರಸಾದ ಬಂದ್ಬಿಟ್ಟು ನನಗೆ ಲಾಸ್ಟು ಕ್ಯೂವಲ್ಲೇ ನಾವು ಒಂದು 10-15 ನಿಮಿಷ ನಿಂತೀವಿ. ಪ್ರಸಾದ ಕ್ಯೂವಲ್ಲೇ ನಿಂತಿದ್ದು 15 ನಿಮಿಷ. ಅಂತೂ ದರ್ಶನ ಎಲ್ಲ ಚೆನ್ನಾಗಾಯಿತು. ಫುಲ್ ರಶಲ್ಲಿ ಇದು ಅಂದರೆ ಬೆಳಗ್ಗೆ ಹೋದರೆ ರಶ್ ಇರಲ್ಲ. ನಮ್ಮ ಮನೆಯವ್ರು ಊರಿಗೆ ಹೋಗಿದ್ರಲ್ಲ, ಆ ಕಾರಣಕ್ಕೋಸ್ಕರ ನಾವು ಈಗ ಹೋಗಿದ್ದು, ಇಬ್ಬರೇ ಹೋಗಿದ್ದು. ವಸಿಷ್ಠನ ಕರ್ಕೊಂಡು ಹೋಗಿದ್ರೆ ತಳ್ಳಾಡಿ ನೂಕಾಡಿ ಹಾಕಿರೋರೇನ. ಅಂತೂ ದೇವ್ರ ದರ್ಶನ ಚೆನ್ನಾಗಾಯಿತು. ಫ್ರೆಂಡ್ಸ್, ನಮ್ಮದು ಇವತ್ತು ವೈಕುಂಠ ಏಕಾದಶಿ ದಿನದ ವ್ಲಾಗ್ ಇದಿಷ್ಟು ಆಗಿತ್ತು. ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಬಾಯ್.